ಈಗ ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವ್ ತಾನೇ ಹೇಳ್ತಾ ಇದ್ರಿ ಮೇಡಮ್ ಅವ್ರು ಬೇಗ ತುಂಬ್ತಾ ಇದ್ರಿ. ನಮಗೋಸ್ಕರ ನಾವೇನಾದ್ರೂ ಒಂದ್ ಇಟ್ಕೊಂಡಿರ್ಬೇಕು. ಮೇಡಮ್ ಅವರು ಹೇಳ್ತಾ ಇದ್ರು ಮಕ್ಳಿಗೋಸ್ಕರ ಏನಾದ್ರೂ ಒಂದ್ ಇಟ್ಕೊಂಡಿರ್ಬೇಕು. ನಮ್ ತಂದೆ ಒಂದ್ ಮಾಡಿದ್ರು, ನಮ್ ತಾಯಿ ಏನಾದ್ರು ಮಾಡಿದ್ರು. ಸೊ ಈಗ ಫಿನಾನ್ಷಿಯಲ್ ಪ್ಲಾನಿಂಗ್ಸ್ ಅನ್ನುವಂಥದ್ದು ಏನಿದೆ ನಿಮ್ಮಲ್ಲಿ? ಇಲ್ಲಿ ತನಕನು ಏನು ಆತರದ್ ಏನು ಮಾಡಿಕೊಂಡಿಲ್ಲ ಸರ್. ಕಲಾವಿದ್ರು ಅಂದ್ರೆ ನಿಮ್ಗೆ ಗೊತ್ತಿರ್ತದೆ, ತಿಂಗಳ ಪೂರ್ತಿ ಕೆಲಸ ಇರೋದಿಲ್ಲ. ಒಂದೊಂದ್ಸಲ ತಿಂಗಳಲ್ಲಿ 20 ದಿನನೂ ಕೆಲಸ ಸಿಕ್ಬಿಡುತ್ತೆ, ಒಂದೊಂದ್ಸಲ 10 ದಿನನೂ ಸಿಗುತ್ತೆ, ಒಂದೊಂದ್ಸಲ ಕೆಲಸನೇ ಇರೋದಿಲ್ಲ. ಯಾಕಂದ್ರೆ ಇದು ಸರ್ವೇ ಸಾಮಾನ್ಯವಾಗಿ ಅದು ಹಂಗಿರೋದ್ರಿಂದ ದುಡ್ಡು ಕೂಡಿಡೋ ಅಂತಿದ್ದು ಆ ತರದ್ದು. ಯಾಕಂದ್ರೆ ಅದು ಭಯನೂ ಐತೆ ಪ್ರತಿಯೊಬ್ರು ಮಕ್ಳಿಗೋಸ್ಕರ, ಹೆಂಡತಿಗೋಸ್ಕರ, ಫ್ಯಾಮಿಲಿಗೋಸ್ಕರ ಒಂದ್ ಏನು ಇಡ್ಲೇಬೇಕು. ಬಟ್ ಆ ತರದ್ ಕೆಲಸ ಆಗಿಲ್ಲ. ನೋಡೋಣ ಮುಂದೊಂದ್ ದಿನ ಆ ತರದ್ದು. ಯಾಕಂದ್ರೆ ಒಂದು ಎಚ್ಚರಿಕೆಯಲ್ಲಿ ಒಂದ್ ಸ್ವಲ್ಪ ಕೂಡಿಟ್ಟು ಜೀವನಕ್ಕೆ ಆಗೋವಂಥದ್ದು, ಮಕ್ಳಿಗಾಗೋವಂಥದ್ದು ನಾವು ಒಂದ್ ಸ್ವಲ್ಪ ಕೂಡಿಡೋ ಅಂತ ಒಂದ್ ಕೆಲಸ ಮಾಡ್ಬೇಕು. ಮೇಡಮ್ ನಿಮ್ ಮೈಂಡ್ ಅಲ್ಲಿ ಏನಾದ್ರು ಇದೆಯಾ? ಈಗ ತಾನೇ ಹೇಳ್ತಾ ಇದ್ರಿ ನೀವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದೀನಿ ಅಂತ. ಆಕ್ಚುಲಿ ನಾನು ಸ್ವಲ್ಪ ಖರ್ಚು ಮಾಡೋದು ಜಾಸ್ತಿ ಸರ್. ಅಂದ್ರೆ ಅದು ಅಪ್ಪನ ಮನೇಲಿ ಇದ್ದಾಗಿಂದಾನು ಬಂದ್ಬಿಡಿದೆ. ಶಾಪಿಂಗ್ ಮಾಡೋದಂದ್ರೆ ಹೆಣ್ಮಕ್ಳಿಗೆ ಗೊತ್ತಲ್ಲ, ಬಟ್ಟೆ ತಗೋಬೇಕು, ಅದ್ ತಗೋಬೇಕು, ಇದ್ ತಗೋಬೇಕು ಅನ್ನೋದು ತುಂಬಾನೇ ಇತ್ತು. ಬಟ್ ಇವಾಗ ಒಂದ್ ಸಂಸಾರಕ್ಕೆ ಅಂತ ಆದ್ಮೇಲೆ ಇವಾಗ ನನ್ನ ತಮ್ಮನ್ ಮಗು ಇದ್ದಾಳೆ ಜಶ್ವಿಕಾ ಅಂತ. ಅಂದ್ರೆ ನಾವ್ ಯಾವಾಗ್ಲೂ ಹೋದಾಗ ಅತ್ತೆ ಮಾವ ಅಂತ ಹಿಂಗೆ ಹೋಗ್ಬಾರ್ದು. ಅವಳಿಗೇನೋ ಒಂದ್ ಗಿಫ್ಟ್ ತಗೊಂಡ್ ಹೋಗ್ತಿವಿ, ಒಂದ್ ಡ್ರೆಸ್ ತಗೊಂಡ್ ಹೋಗ್ತಿವಿ, ಅಥವಾ ಬರ್ಡೇಗೆ ಏನೋ ಸೆಲೆಬ್ರೇಷನ್ ಮಾಡ್ತಿರ್ತೀವಿ. ನನ್ ಗಂಡ ನಾನ್ ಸುಮ್ಮನೆ ರೇಗಿಸ್ತಾ ಇರ್ತಾರೆ. ಇದು ಎಲ್ಲ ಆಯ್ತು, ಡ್ರೆಸ್ ಕೊಡಿಸ್ತೆ, ಕೇಕ್ ಕೊಡಿಸ್ತೆ, ಎಲ್ಲಾನು ಕೊಡಿಸ್ತೆ. ಯಾರ್ ದುಡ್ಡಲ್ಲಿ ಕೊಡಿಸ್ತೆ? ಮಾವ ನನ್ ದುಡ್ಡಲ್ಲಿ ಕೊಡಿಸ್ದೆ. ಅತ್ತೆದು ಅಂತ ಏನಿದೆ ಹೇಳು ಅಂತ ಹೇಳ್ತಾರೆ ಸರ್. ಆವಾಗ ನನ್ಗೆ ಅವರು ಜೋಕಾಗಿ ಹೇಳೋದನ್ನುವೆ ಅದು ನಮ್ಗೆ ಅದು ನಾಟೋ ತರ ಆಗುತ್ತೆ. ಅಂದ್ರೆ ನಾಳೆ ದಿನ ಇವಾಗ ಅದು ತಮ್ಮನ್ ಮಗು, ನಾಳೆ ದಿನ ನನ್ ಮಗು. ಅಪ್ಪ ಕೊಡ್ಸಿದ್ರು, ಅಪ್ಪ ಇದ್ ಮಾಡಿದ್ರು, ಅಪ್ಪ ಓದ್ಸಿದ್ರು ಅಂತ ಬರುತ್ತೆ. ಅಮ್ಮ ನಾನೇನ್ ಮಾಡ್ದೆ ಅನ್ನೋದೊಂದು ಪ್ರಶ್ನೆ ಕುತ್ಕೊಂಡಾಗ ಅಲ್ಲಿ ಉತ್ತರ ನಾನು ಕೊಡೋ ತರ ಆಗ್ಬೇಕಲ್ಲ ಅನ್ನೋದನ್ನ. ಸೊ ಫೈನಾನ್ಷಿಯಲ್ ಹೇಳ್ದಂಗೆ ಪ್ಲಾನಿಂಗ್ ಅನ್ನೋದು ಇರುತ್ತೆ. ಸೊ ನಾವು ದುಡ್ಡನ್ನ ಅದಕ್ಕೊಂದು ವಿಂಗ್ಸ್ ಅನ್ನೋದನ್ನ ನಾವು ಮಾಡ್ಕೋಬೇಕಾಗುತ್ತೆ. ಅದನ್ನ ನಾವು ಪ್ಲಾನಿಂಗ್ ಮಾಡಿ ಗಂಡ ಹೆಂಡ್ತಿರು ಮುಂದೆ ಜೀವನದಲ್ಲಿ ಆ ಸೈಡ್ ವಿಂಗ್ಸ್ ಮೀನ್ಸ್ ಯಾವ ಕಡೆಯಿಂದ ನಾವು ಅರ್ನಿಂಗ್ಸ್ ಮಾಡಿದ್ರೆ. ಸೊ ಎಲ್ಲದಕ್ಕೂ ಬೇಕಾದ್ರು ದುಡ್ಡು, ಫಿನಾನ್ಷಿಯಲಿ ನಾವು ಸ್ಟ್ರಾಂಗ್ ಇದ್ರೆ, ಬೇಸ್ಮೆಂಟ್ ಸ್ಟ್ರಾಂಗ್ ಇದ್ರೆ ಮುಂದೆ ನಾವು ಫ್ಲೋಯಿಂಗ್ ಅಲ್ಲಿ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀವಿ ಅಂತ ಅನ್ಕೊಂಡು ಮುಂದೆ ಪ್ಲಾನಿಂಗ್ ಅಲ್ಲಿ ಇದೀವಿ. ಸುಮಾರು ಸಲ ನಿಜ ನಾವ್ ಏನಾದಾಗ್ಲೂ ಒಂದ್ ಮಗು ಏನಾದ್ರು ತಗೊಂಡ್ ಹೋಗ್ತಿವಿ. ಆಯ್ತಾ, ಇವ್ರ ತಮ್ಮನ ಮಗನ್ಗೆ ಮಗಳಿಗೆ ಜಶ್ವಿಗೆ ಅಂತ. ಜಶ್ವಿಗೆ ಕೊಡ್ಸೋದಾಯ್ತು, ನಾನ್ ಕೊಡಿಸ್ತೆ, ನೀನೇನ್ ಕೊಡಿಸ್ತೆ? ಈಗ ಆಯ್ತು, ನನ್ ಖುಷಿಗೆ ನಾನು ಏನೋ ಮಾಡ್ತೀನಪ್ಪ, ಏನೋ ಒಂದು ಬಟ್ಟೆ ಕೊಡಿಸ್ತೀನಿ ಅಂತ 2 ಜೊತೆ ಕೊಡಿಸ್ಬೋದು. ನೀನೇನ್ ಕೊಡಿಸ್ತೆ ನಿನ್ ತಮ್ಮನ ಮಗಳಿಗೆ? ಕೊಡಿಸ್ತೀನಿ. ಅಲ್ಲ ಈಗ ನನ್ ದುಡ್ಡ ತೆಗ್ದಿ ಕೊಡ್ಬೋದು ಗಂಡ ಹೆಂಡ್ತಿರ ಅಂದ್ಮೇಲೆ ಒಂದೇ ಅಂತ, ಅದು ಓಕೆ. ಅದೆಲ್ಲ ಸಿದ್ಧಾಂತಗಳು ನನ್ಗೂ ಗೊತ್ತು. ಅದನ್ನ ಹೊರತುಪಡಿಸಿ ನಿನ್ನ ತಮ್ಮನ ಮಗಳಿಗೆ ಏನ್ ಕೊಡಿಸ್ತೆ ನೋಡಿ ಸರ್. ಇಲ್ಲ ರಿಯಲಿ ಹಂಗಾರೆ ನನ್ನ ನಂಬ್ಕೊಂಡದೆ, ಈಗ ನನ್ನ ನಂಬ್ಕೊಂಡದೆ ಈಗ ಇವ್ರ ತಮ್ಮನ ಮಗಳಿಗೆ ಕೊಡ್ಸೋರು. ಆಯ್ತು, ನಾಳೆ ನನ್ನ ಹತ್ರ ಕಾಸಿಲ್ಲ, ದುಡ್ಡೇ ಇಲ್ಲ. ಕೆಲವೊಂದ್ಸಲ ಹಂಗೂ ಮಾಡಿದ್ರೆ ಹೋಗ್ಬೇಕು, ನೀನ್ ಹಣ್ಣು ತಗೋಬೇಕು, ಕೊಡಿ. ಇಲ್ಲ ಇಲ್ಲ ಏನು ಈಗ ನನ್ಗೆ ಒಂದ್ಸಲ ಸರ್ ಏನೋ ಒಂದು ಬೇಕು ಸೇಬು, ಡ್ರ್ಯಾಗನ್ ಫ್ರೂಟ್ ಏನೋ ತಗೋಬೇಕು. ಎಲ್ಲ ಗಗನಕ್ಕೆ ಆಗ್ಬಿಟ್ಟಿರ್ತಾರೆ ರೇಟ್. ಏನ್ 100 ರೂಪಾಯಿ, 150 ರೂಪಾಯಿ. ಬರೀ ಹಣ್ಣು ತಗೋತೀನಿ ಅಂದ್ರೆ ಹೆಚ್ಚು ಕಡಿಮೆ 600 ರೂಪಾಯಿ ಆಯ್ತದೆ. ನನ್ನ ಹತ್ರ ಕಾಸಿಲ್ಲ. ಈಗ ನನ್ನ ಹತ್ರ ಕಾಸಿಲ್ಲ, ಈಗ ನೀನೇನ್ ಕೊಡಿಸ್ತೀಯ ಹೇಳು ಅಂತ ಅಂತೀನಿ. ಇದೆಲ್ಲ ತಮಾಷೆ ಅನ್ನೋ ತರ ಆದ್ರೂ ತಮಾಷೆ ಆದ್ರೂ ತುಂಬಾ ಇದೆ. ಇನ್ನೊಂದ್ ಸೀರಿಯಸ್ ನೋಟೆ, ನನ್ ಮೇಲೆ ಡಿಪೆಂಡ್ ಆಗ್ಬಿಡ. ಬೈ ಚಾನ್ಸ್ ಪ್ರತಿ ಸಲ ಕೊಡಿಸ್ತಾ ಇರ್ತೀವಿ. ನಾನ್ ನಿಂತೋಗ್ಬಿಡ್ತು, ಹಂಗಾರೆ ನಿನ್ ತಮ್ಮನ ಮಗಳಿಗೆ ನೀನ್ ಏನೋ ಮಾಡೋದೇ. ಅವ್ರಿಗೂ ಆಸೆ ಇದೆ ಸರ್, ಹೆಂಡತಿ ಕೆಲ್ಸಕ್ಕೆ ಹೋಗಿ ನನ್ನ ಹೆಂಡತಿ ನನ್ಗೇನಾದ್ರು ಮಾಡ್ಬೇಕು. ಇಲ್ಲ, ನನ್ಗೇನು ಮಾಡ್ಬೇಕು ಅಂತಲ್ಲ, ನನ್ಗೇನು ಮಾಡ್ಬೇಕಂತ ತಪ್ಪು ಸಂದೇಶ ಕೊಡಕ್ ಹೋಗ್ಬಿಡ. ಸರ್ ಇವಾಗ ಸ್ವತಃ ದುಡಿ ಮೇಲೆ ಹೆಂಡತಿ ಒಂದ್ ಶರ್ಟ್ ತಗೊಡ್ಬೋದು, ಒಂದ್ ವಾಚ್ ತಗೊಡ್ಬೋದು, ಅದು ಖುಷಿ ಇಲ್ವಾ ನಿಮ್ಗಾಗಾದ್ರೆ? ಖುಷಿ ಐತೆ, ಅದು ಓಕೆ. ಬಟ್ ಶರ್ಟು, ಪ್ಯಾಂಟು, ಬನಿಯನು ಇದೆಲ್ಲ ಒಟ್ನಲ್ಲಿ ಸೀರಿಯಸ್ ನೋಟ್ ಏನು ಅಂದ್ರೆ, ನೀ ಯಾವತ್ತುವೆ ನೀನು ಸದ್ಯಕ್ಕೆ ಒಂದ್ ಹಾರ್ಟ್ ಒಂದು ಕೊಟ್ಟಿದ್ದೀವಿ ತಗೊಳ್ಳಿ, ಇದ್ಕೊಂಡ್ ಚೆನ್ನಾಗ್ ಬದುಕಿ. ಮನುಷ್ಯ ಕೊಟ್ರು, ಬಟ್ ತಗೊಳಕ್ ದುಡ್ಡು ಕೊಟ್ಟಿರೋದು ನಾನೇ, ನಿಂದೇನು ಅಂತ ಕೇಳ್ತಾರದು. ಸರ್ ಸರ್ವಸ್ವನೇ ನಾವ್ ಆಗಿರ್ತೀವಲ್ವಾ ಸರ್. ಗಂಡ ದುಡಿಲಿ, ಹಿಂದೆ ಒಂದು ಬೆನ್ನೆಲ್ಬಾಗಿರ್ತೀನಿ, ಬಟ್ ಎಲ್ಲಾನು ನಮ್ಗೆ ಕೊಡಂಗ್ ಮಾಡು ಅಷ್ಟೇ. ಅದನ್ನ ಹೇಳ್ತಾರೆ, ಅದ್ ಕರೆಕ್ಟು. ಯಾಕೆ ಹೆಂಡತಿ ಏನ್ ಬಂದಾದ್ಮೇಲೆ ನಾನು 2 ಗಂಟೆ ಅದ್ ಮಾಡ್ಲೇಬೇಕು, ಮಾಡೇ ಮಾಡ್ತೈತಿ. ನಾನ್ ಇಲ್ದಿರ ಅಂತ ಕಾಲದಲ್ಲಿ ನಾನು ಹೇಳ್ತಾರೆ ಸೀರಿಯಸ್ ನೋಡ್. ಅದಕ್ಕೋಸ್ಕರನಾದ್ರೂ ನಾವು ನಮ್ಗೋಸ್ಕರ ದುಡಿಬೇಕು. ಆಮೇಲೆ ನಮ್ ಸತೀಶ್ ಕ್ಯಾತ್ಕೇಟ ಅಂತ ಇದ್ದಾರೆ ಸರ್, ನಮ್ಮ ಆತ್ಮೀಯ ಸ್ನೇಹಿತರು. ನಾವು ಏನಂದ್ರೆ ನಾನ್ ಸುಮ್ನೆ ನಗ್ತಾ ಹೇಳ್ತಾ ಇರ್ಬೋದು. ಅವ್ರು ಹೆಚ್ಚು ಕಡೆ 3 ಶೋರೂಮ್
ಸರ್ ಹುಡ್ಕೋದು ಹುಡುಕ್ತೀರಾ ಅವ್ರ ಜೊತೆ ನನ್ನನ್ನು ಹುಡುಕಿ ಸರ್ ಅವ್ರಿಗೆ ನೋಡಿ ಅವ್ರಿಗೆ adjust ಆಗಿಲ್ಲ ಅಂತ ಸರ್ ತೋರ್ಸಿ. ಈಗ ವಯಸ್ಸು ನಂಬರ್ ಅಷ್ಟೇನೆ ಸರ್. ಆ ಸರ್. ವಯಸ್ಸು ಯಾವ್ದು ಜೀವನಕ್ಕೆ ಬೇಕಾಗಿಲ್ಲ. ನಾನು ಹೇಳ್ತಾ ಇರೋದು ಹ್ಮ್. ತುಂಬಾ ಹೆಲ್ಪಿಂಗ್ ನೇಚರ್ ಐತೆ. ಹ್ಮ್ ಆಮೇಲೆ 3 ಟಿವಿ ಶೋರೂಮ್ ಐತೆ. ಹ್ಮ್ ಆಮೇಲೆ ಅವರು ಒಬ್ಬ ಹೆಚ್ಚು ಕಡಿಮೆ ಒಂದ್ 20-25 ಸಿನಿಮಾಕ್ಕೆ ಮೇನ್ ಅಸೋಸಿಯೇಟ್ ಡೈರೆಕ್ಟರ್ ಕೂಡ. ಹ್ಮ್. ತುಂಬಾ ಚೆನ್ನಾಗಿದ್ದಾರೆ ಸರ್. ಅವ್ರನ್ನ ಮದುವೆ ಆಗಂತ ಹುಡುಗಿ ತುಂಬಾ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಪುಣ್ಯ ಮಾಡಿರ್ತಾರೆ. ಆದ್ರೆ ಅದೇನು ಎಣ್ಣೆ ಸಿಗ್ತಲ್ಲ, ಯಾಕೆ ಗೌರ್ಮೆಂಟ್ ಕೆಲಸ ಬೇಕು, ಹ್ಮ್. ಆಮೇಲೆ ಸ್ವಂತ ಮನೆ ಬೇಕು, ಹಂಗಾರೆ ಏನ್ ಎಲ್ಲ ಹಂಗಂಗೆ ಹೋದ್ರೆ ಸರ್. ಹಂಗೆ ಅಂದ್ರೆ ಆ ಹುಡ್ಗ ಒಳ್ಳೆನ ಚೆನ್ನಾಗ್ ನೋಡ್ಕತಾನ ಅನ್ನೋದು ಯಾವ್ದು ನೋಡೋದೇ ಬೇಡ. ಬಂದ್ರೆ ಗೌರ್ಮೆಂಟ್ ಕೆಲಸನೇ ನೋಡ್ಕೊಂಡ್ ಮದ್ವೆ ಆಗ್ತಾರೆ, ಮನೆ ನೋಡ್ಕೊಂಡೇ ಮದ್ವೆ ಆಗ್ತಾರೆ ಅಂದ್ರೆ ಹೆಂಗೆ ಸರ್? ನಿಜವಾಗ್ಲೂ ನನ್ಗೆ ಏನಾರ ಒಬ್ರು ತಂಗಿ ಏನಾರ ಇದ್ರೆ ಸತೀಶಣ್ಣವ್ರು ಕೊಟ್ಟು ಮದುವೆ ಮಾಡ್ಬಿಡ್ರು. ಹ್ಮ್. ಆಮೇಲೆ ಎಷ್ಟೋ ಸಲ ನಾನು ಅವರೇ ಅಂತ ನಾನು ಅವ್ರಿಗೆ ಜಮ್ಮದ ಬಗ್ಗೆ ಹೇಳ್ಕತಾ ಇಲ್ಲ ಸರ್. ತುಂಬಾ ಹೆಲ್ಪಿಂಗ್ ನೇಚರ್ ಇದೆ ಸರ್. ಹ್ಮ್. ನಾನು ಎಷ್ಟೋ ಸಲ ಹೆಲ್ಪೇ ಕೇಳಿಲ್ಲ, ಕಷ್ಟಕ್ಕೆಲ್ಲ ಸಹಾಯ ಮಾಡಿ ಅಂತ ಕೇಳಿಲ್ಲ. ಬಟ್ ಒಳ್ಳೆ ಸ್ನೇಹಿತರಾಗಿ ಸರ್, ನಾನು ಏನು ಕೇಳ್ದೆ ನನ್ನ ಕಷ್ಟಕ್ಕೆ 100% ಭಾಗಿಯಾಗಿದ್ದಾರೆ ಸರ್. ಅಂದ್ರೆ ತುಂಬಾ ಸ್ನೇಹ. ನಾನು ಎಲ್ಲಿ ಕೇಳ್ಬಿಟ್ರೆ ಸ್ನೇಹದಲ್ಲಿ ಅದನ್ನ ನಾನು ಎಲ್ಲಿ ಮಿಸ್ಯೂಸ್ ಮಾಡ್ಕೊತೀನೋ ಅಂತ ನಾನು ಅನ್ಕೊಂಡಿದ್ದೀನಿ. ಅದ ಸತೀಶಣ್ಣವ್ರು ಬೇಜಾರ್ ಮಾಡ್ಕೊಬಿಟ್ರೆ ನಮ್ ಗೆಳೆತನಾಗೆ ಇರ್ಲಿ ಅಂತ ಎಷ್ಟೋ ಸಲ ಅನ್ಸಿದ್ದೀನಿ. ಬಟ್ ನಾನ್ ಏನು ಕೇಳ್ದೆ ಏನು ಮಾಡ್ದೆ ಅವರೇ ಇನ್ವಾಲ್ವ್ ತೋರಿ ನನಗೆ ಎಂತ ದೊಡ್ಡ ಸಮಸ್ಯೆಗಳಲ್ಲಿ ಅವ್ರಿಲ್ಲ ಅಂದ್ರೆ ನಾನು ತುಂಬಾ ದಾರಿ ತಪ್ಪಿಡುವೆ. ಅಂತ ದೊಡ್ಡ ಸಮಸ್ಯೆನಲ್ಲಿ ನನ್ನ ಸಮಸ್ಯೆನ ಬಗೆಹರಿಸೋರು ಸರ್. ನಿಜವಾಗ್ಲೂ ನನ್ಗೆ ಸ್ನೇಹಿತರು ಅಂತಾನೆ ಜಾಸ್ತಿ ಇಲ್ಲ, ನಾನು ಯಾರು ಜಾಸ್ತಿ ಮಾಡ್ಕೊಳ್ಳೋದಿಲ್ಲ. ನಿಜವಾಗ್ಲೂ ಒಬ್ರು ಒಳ್ಳೆ ಫ್ರೆಂಡ್ ಅಂದ್ರೆ ಸತೀಶ್ ಕ್ಯಾರ್ಕಟ್ಟ. ಆಮೇಲೆ ನನ್ನ ರಂಗಾಯಣದಿಂದ ಇಲ್ಲಿಗೆ ಒಂದು ಕಲರ್ಸ್ ಮಜಾ ಬರ್ತಾ ಅನ್ನೊಂದ್ ಐತೆ ಅಂತ ಕರ್ಕ ಬಂದಿ ಏನಿಲ್ಲ ಗಂಟ ಮಾಡ್ಸೋರು. ಇನ್ನೊಬ್ಬ ಗೆಳೆಯ ಒಬ್ಬ ರವಿ ಅಂತ, ಇಬ್ರು ಒಳ್ಳೆ ಸ್ನೇಹಿತರು ಸರ್. ತುಂಬಾ ಖುಷಿ ಆಯ್ತದೆ. ಫ್ರೆಂಡ್ಸ್ ಫಾರ್ ಲೈಫ್. ಆಮೇಲೆ ಇನ್ನೊಂದ್ ಏನ್ ಹೇಳೋದು ಅಂದ್ರೆ, ನಮ್ಮ ಆತ್ಮೀಯ ಸ್ನೇಹಿತರಾದಂತ ಸತೀಶ್ ಕ್ಯಾರ್ಕಟ್ಟ ಅವ್ರಿಗೆ ಇನ್ನೂ ಮದುವೆ ಆಗಿಲ್ಲ, ದಯಮಾಡಿ ಅವರ ಒಂದು ಒಳ್ಳೆ ಮನಸ್ಸನ್ನ ನೋಡಿ ದಯಮಾಡಿ ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿ ದಂಪತಿಗಳ ಸಮೇತ ಕೇಳ್ಕೊಂತ ದಂಪತಿ ಇದ್ದೀವಿ. ಸಮೇತವಾಗಿ ಕೇಳ್ಕೊಂಡ್ರೆ ಅವ್ರಿಗೆ ಒಂದು ಒಳ್ಳೆ ಹುಡುಗಿ ಬೇಗ ಸಿಗ್ಲಿ, ಇದೇ ವರ್ಷ ಮದುವೆ ಆಗ್ಲಿ, ಎಲ್ರಿಗೂ ಊಟ ಆಗ್ಲಿ ಅಂತ ಕೇಳ್ತೀನಿ. ಸತೀಶ್ ಅಣ್ಣ ತುಂಬಾ ಒಳ್ಳೆಯವರು, ಇದ್ರಲ್ಲಂತೂ ನಾವು ಗ್ಯಾರಂಟಿ ಕೊಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.